ನಾವು ರ್ಯಾಪಿಡೋ ಮಾಡ್ತಾ ಇರೋದು. ಅದು ಅದು ಗ್ಯಾಸ್ ಖಾಲಿ ಆಗಿದೆಯಾ? ಎಲ್ಲಿದೆ ಗ್ಯಾಸು? ಎಲ್ಲಿದೆ? ವಯಸ್ಸಾಗಿದೆ, ಹೆಂಗ್ ತಳ್ಕೊಂಡು ಹೋಗ್ತೇವೆ. ಸರಿ ಹತ್ಕೊಳ್ಳಿ, ನಾನು ಟೋ ಮಾಡ್ತೀನಿ ಹತ್ಕೊಳ್ಳಿ. ಕಷ್ಟ ಅಂತ ಬಂದ್ರೆ ನಮ್ ಗಾಡಿ ಯಾವತ್ತೂ ಇದ್ದೇ ಇರುತ್ತೆ. ಹತ್ಕೊಳ್ಳಿ. ಸ್ವಲ್ಪ ಸೈಡ್ ಬನ್ನಿ. ಬ್ರೇಕ್ ಬಿಡಿ. ಓಕೆ, ಅದು ಕಲ್ಲಿದೆ ಅದ್ರ ಕೆಳಗಡೆ. ಏನ್ ಗುರು, ನಮ್ ಗಾಡಿ ತಳ್ಳಿಕ್ಕಾಗ್ದಿರ ಹಿಂದೆ ಹೋಗ್ತಿದೆಯಲ್ಲ ಅಂತಂದ್ಬಿಟ್ಟು ಅನ್ಕೊಂಡೆ ನಾನು. ಪಾಪ ಅಂಕಲ್, ನಮ್ ತಾತ ವಯಸ್ಸಿರುತ್ತೆ ಗುರು, ಹೆಂಗ್ ತಳ್ತೀರಾ, ಹೆಂಗ್ ತಳ್ಳಕ್ಕಾಗುತ್ತೆ ಅವ್ರ ಕೈಯಲ್ಲಿ? ಇಷ್ಟು ಜನ ಹೋಗ್ತಾ ಇದ್ದಾರೆ, ಒಬ್ರು ಹೆಲ್ಪ್ ಮಾಡಿಲ್ಲ ಅವ್ರಿಗೆ. ಈ ರೋಡಲ್ಲಿ ಗುರು ಈ ತರ ಡ್ಯಾಮೇಜ್ ಇದೆ, ಹೆಂಗ್ ತಳ್ಳೋದು? ಗಾಡಿ ಬೇರೆ ಸ್ಲಿಪ್ ಆಗಿಬಿಡುತ್ತೆ ಈ ಕಲ್ಲು ಮೇಲೆ. ಪರ್ರ ಅಂತ ಎಳಿತೈತೆ ಗಾಡಿ. ನಮ್ಮ ಸರ್ಕಾರ ಇವೆಲ್ಲ ಕಾಣಿಸಲ್ಲ ಬಿಡಿ, ಸುಮ್ಮನೆ ನಾವು ಹೇಳ್ಕೊಂಡೆಲ್ಲ ಮಾಡ್ತಾ ಇದ್ರೆ ಕೆಲವೊಂದು ಜನ ಅನ್ಕೊಳ್ಳೋದು ಬರೀ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಮಾಡ್ತಾರೆ, ವಿಡಿಯೋ ಯಾಕೆ ಮಾಡಬೇಕು, ಅದ್ರಿಗೆ ಸಾಂಗ್ ಯಾಕೆ ಹಾಕಬೇಕು ಅಂತ ಏನೇನೋ ಮಾತಾಡ್ತಾ ಇರ್ತಾರೆ. ಒಟ್ಟಿನಲ್ಲಿ ಆ ಕಾಮೆಂಟ್ಗಳು ನೋಡಿದಾಗ ನಮಗೂ ಸ್ವಲ್ಪ ಬೇಸರ ಆಗುತ್ತೆ. ಆದರೆ ಏನು ಮಾಡೋದು, ಅಂದ್ಕೊಳ್ಳೋರೆಲ್ಲ ನಮಗೆ ಆಪತ್ತು ಬಂದಾಗ ಆಗಲ್ಲ. ಆ ಹೃದಯ ಇರೋರು ಸಿಗೋದು ಕಷ್ಟ. ಅವ್ರವ್ರ ಕೆಲಸ, ಅವ್ರವ್ರ ಬ್ಯುಸಿ ಲೈಫ್, ಅವರವರ ಇಚ್ಛೆಗಳ ಮೇರೆಗೆ ಮುಂದೆ ಹೋಗ್ತಾ ಇರ್ತಾರೆ. ಪುನಃ ಇವರು ನಮ್ಮವರು, ಇವರಿಗಾಗಿ ನಾವು ಹೆಲ್ಪ್ ಮಾಡೋಣ, ಇವರಿಗೋಸ್ಕರ ನಾವಿರೋಣ ಎಂಬ ಯಾರೂ ಇರಲ್ಲ. ಸೊ ಆದ ಕಾರಣ ಎಲ್ಲರ ಹಾಗೆ ನಾವು ಅಲ್ಲ, ನಾವು ಸ್ವಲ್ಪ ವಿಚಿತ್ರ. ಇದೇನಾ ಅಂಕಲ್? ಅದು ಅಯ್ಯ ಅಂಕಲ್, ನನಗೆ ಬೆಳೆಕಾಳಾಗ್ಬಿಡ್ತಿದ್ರಲ್ಲ ಅಪ್ಪ. ಅಂಕಲ್ ಇರ್ಲಿ ಅಂಕಲ್, ನೀವು ಯಜಮಾನ್ರು, ನಾವು ನಿಮ್ಮ ಮಕ್ಕಳ ಥರ ಮಾಡಲ್ಲ. ಎಲ್ಲ ಬ್ಯುಸಿ ಲೈಫು, ಅವ್ರವ್ರ ಕೆಲಸ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಹೌದು. ಓಕೆ ಅಂಕಲ್, ಬರ್ಲಾ? ನಮ್ಮದು ಯಲಹಂಕ. ಹಾಂ ಸರಿ ಅಂಕಲ್, ಬರ್ಲಾ? ನಾವು ರ್ಯಾಪಿಡೋ ಮಾಡ್ತಾ ಇರೋದು. ಹಾಂ ಸರಿ ಅಂಕಲ್, ಬರ್ಲಾ? ಹಾಂ ಹಾಂ